ಅಡಿಕೆ ಕ್ಯಾನ್ಸರ್ ತಡೆಯುತ್ತೆ ಅಧ್ಯಯನ ವರದಿ. ಅಡಿಕೆ ಕ್ಯಾನ್ಸರ್ಕಾರಕ ಅಲ್ಲ, ಕ್ಯಾನ್ಸರ್ ಪ್ರತಿಬಂಧಕ. ಯುನೆಪೋಯೋ-ವಿವಿ ಅಧ್ಯಯನ ವರದಿ ಬೇಕು ಬೆಂಬಲ ವಿಶ್ವಮಟ್ಟದಲ್ಲಿ ಆಗಲಿ ಮಂಡನೆ. ಮಂಗಳೂರು ಅಡಿಕೆ ಕ್ಯಾನ್ಸರ್ಕಾರಕ ಎಂಬ ವಿಶ್ವಸಂಸ್ಥೆಯ ವರದಿ ಹಿನ್ನೆಲೆ ಇದೀಗ ರೈತ ವಲಯದಲ್ಲಿ ಭಾರೀ ಆತಂಕ ಶುರುವಾಗಿದೆ. ಈ ನಡುವೆ ರೈತರಿಗೆ ಸಿಹಿ ಸುದ್ದಿ ಸಿಕ್ಕಿದೆ. ಅಡಿಕೆ ಕ್ಯಾನ್ಸರ್ಕಾರಕ ಅಲ್ಲ, ಕ್ಯಾನ್ಸರ್ ಪ್ರತಿಬಂಧಕ ಎಂದು ಮಂಗಳೂರಿನ ಯುನೆಪೋ-ವಿವಿ ಅಧ್ಯಯನ ವರದಿ ಹೇಳಿದೆ. ಈ ವರದಿಗೆ ರಾಜ್ಯ, ಕೇಂದ್ರ ಸರ್ಕಾರ, ಅಡಿಕೆ ಸಂಶೋಧನಾ ಕೇಂದ್ರಗಳು ಪ್ರೋತ್ಸಾಹ ನೀಡಬೇಕಿದೆ. ಏನಿದು ವರದಿ? ಅಡಿಕೆ ಕ್ಯಾನ್ಸರ್ಕಾರಕ ಅಲ್ಲ, ಅಡಿಕೆ ಸಾರಗಳು ಶಕ್ತಿಶಾಲಿ ಕ್ಯಾನ್ಸರ್ ಪ್ರತಿಬಂಧಕ ಗುಣಗಳನ್ನು ಹೊಂದಿದೆ ಎಂದು ಯುನೆಪೋಯೋ ವಿಶ್ವವಿದ್ಯಾಲಯ ನಡೆಸಿದ ಸಂಶೋಧನೆಯಲ್ಲಿ ಬಹಿರಂಗವಾಗಿದೆ. ಯುನೆಪೋಯೋ ವಿಶ್ವವಿದ್ಯಾಲಯವು ಅಡಿಕೆಯ ಮೇಲೆ ಸಂಶೋಧನಾ ಆಧಾರಿತ ಅಧ್ಯಯನ ನಡೆಸಿ ತಯಾರಿಸಿದ ವರದಿಯಲ್ಲಿ ಅಡಿಕೆಯ ಸಾರಗಳು ಕ್ಯಾನ್ಸರ್ ಕೋಶಗಳ ವೃದ್ಧಿ, ಚಲನೆ ಮತ್ತು ಹರಡುವಿಕೆಯನ್ನು ಪರಿಣಾಮಕಾರಿಯಾಗಿ ತಡೆಯುತ್ತದೆ. ಇದು ಸಾಮಾನ್ಯ ಕೋಶಗಳಿಗೆ ಹಾನಿಯುಂಟು ಮಾಡುವುದಿಲ್ಲ. ಸಾಂಪ್ರದಾಯಿಕವಾಗಿ ಸಂಸ್ಕರಿಸಿದ ಅಡಿಕೆಯನ್ನು ಬಳಸಿದರೆ ಆರೋಗ್ಯದಾಯಕ ಲಾಭಗಳಿವೆ ಎಂದು ತಿಳಿಸಲಾಗಿದೆ. ಅಡಿಕೆ ಸಾರ ಕ್ಯಾನ್ಸರ್ ಕೋಶಗಳ ವೃದ್ಧಿ ಮತ್ತು ಹರಡುವಿಕೆಯನ್ನು ತಡೆಯುತ್ತದೆ ಎಂಬುದು ಸಂಶೋಧನೆಯಲ್ಲಿ ಪತ್ತೆಯಾಗಿದೆ. ಸಾಂಪ್ರದಾಯಿಕವಾಗಿ ಸಂಸ್ಕರಿಸಿದ ಅಡಿಕೆಯನ್ನು ಬಳಸಿದಲ್ಲಿ ಆರೋಗ್ಯದಾಯಕ ಲಾಭಗಳಿವೆ. ಅಡಿಕೆ ಸೇವನೆಯ ಆರೋಗ್ಯಕರ ಕೋಶಗಳಿಗೆ ಯಾವುದೇ ರೀತಿ ಹಾನಿಯುಂಟು ಮಾಡುವುದಿಲ್ಲ ಎಂದು ಸಂಶೋಧನಾ ವರದಿಯಲ್ಲಿ ತಿಳಿದುಬಂದಿದೆ. ವರದಿಗೆ ಬೇಕು ಬೆಂಬಲ, ವಿಶ್ವಮಟ್ಟದಲ್ಲಿ ಆಗಲಿ ಮಂಡನೆ. ಮಂಗಳೂರಿನ ಯುನೆಪೋಯೋ-ವಿವಿ ಅಧ್ಯಯನ ವರದಿಯನ್ನು ವಿಶ್ವಮಟ್ಟದಲ್ಲಿ ಮಂಡನೆ ಮಾಡಬೇಕಿದೆ. ವರದಿಗೆ ರಾಜ್ಯ, ಕೇಂದ್ರ ಸರ್ಕಾರ, ಅಡಿಕೆ ಸಂಶೋಧನಾ ಕೇಂದ್ರಗಳು ಪ್ರೋತ್ಸಾಹ ನೀಡಬೇಕಿದೆ. ಅಡಿಕೆ ಬೆಳೆಯುವ ಪ್ರದೇಶಗಳ ಸಂಸದರು, ಶಾಸಕರು ಈ ಬಗ್ಗೆ ಸರ್ಕಾರಗಳಿಗೆ ಒತ್ತಾಯ ಹೇರಬೇಕಿದೆ. ಇದು ನಮ್ಮೂರ ಎಕ್ಸ್‌ಪ್ರೆಸ್ ವರದಿ ನವೆಂಬರ್ 25, 2025 ಅದರೊಳಗೆ ಬಂದ ವರದಿ ಪ್ರಕಾರ ಈ ವಿಡಿಯೋ. ತಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ, ಇದನ್ನು ಇತರರಿಗೂ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ತಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಮಸ್ಕಾರ.